ಹಲೋ ಫ್ರೆಂಡ್ಸ್, ನಾನು ಇವತ್ತು ಬ್ಲೌಸ್ಗೆ ಸ್ಲೀವ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಕೊನೆವರೆಗೂ ಮಿಸ್ ಮಾಡಬೇಡಿ. ಇವಾಗ ಬ್ಲೌಸನ್ನ ಈ ಥರ ಹಾಕ್ಕೊಂಡು ಫೇಸಿಂಗಲ್ಲಿ ಇಟ್ಕೊಬೇಕು. ಬ್ಲೌಸ್ ಫೇಸಿಂಗಲ್ಲಿ ಇಟ್ಕೊಂಡು ನಾವು ಈ ಮಿಡಲ್ ಪಾಯಿಂಟ್ ತೊಗೊಬೇಕು. ಎರಡನ್ನು ಅಲ್ಲಿ ಸ್ಲೀವ್ ಮಿಡಲ್ ಪಾಯಿಂಟಲ್ಲಿ ತೊಗೊಂಡು ಅಲ್ಲಿ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಪಾಯಿಂಟ್ಗೆ ಇಟ್ಕೊಂಡು ನಾವು ಅಲ್ಲಿಂದ ಸ್ಟಿಚ್ ಮಾಡ್ಕೊಬೇಕು. ಕೆಲವರು ಒಂದು ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೋತಾರೆ. ಈ ಥರ ಮಾಡಿಕೊಂಡು ತುಂಬ ಈಸಿ ಆಗುತ್ತೆ. ಯಾಕೆಂದರೆ ಒಂದು ಸೈಡು ಸ್ಟಿಚಿಂಗ್ ಮಾಡ್ಕೊಳೋದ್ರಿಂದ ಇದು ಫಿನಿಶಿಂಗ್ ನೀಟಾಗಿ ಬರುತ್ತೆ, ಎಲ್ಲೂ ಸುಕ್ಕು ಅನ್ನೋದು ಬರಲ್ಲ. ಆಮೇಲೆ ಫ್ರೆಂಡ್ಸ್, 0.4ಅಲ್ಲಿ ಸ್ಟಿಚಿಂಗ್ ಹಾಕ್ಕೊಳ್ತಾ ಹೋಗಬೇಕು. ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. 0.4ಅಲ್ಲಿ ನೀವು ಸ್ಟಿಚಿಂಗ್ ಹಾಕ್ಕೊಳ್ತಾ ಹೋದರೆ ನೀಟಾಗಿ ಬರುತ್ತೆ. ಆಮೇಲೆ ನೀಟಾಗಿ ನೋಡ್ಕೊಳ್ತಾ ಒಂದ್ರ ಮೇಲೊಂದು ನೀಟಾಗಿ ಇಟ್ಕೊಂಡು ಆ ಕಡೆ ಈ ಕಡೆ ಬಟ್ಟೆ ಹೋಗದೆ ಇರೋ ಥರ ನೋಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಗೈಸ್, ಕಟ್ಟಿಂಗ್ ನೀವು ಕರೆಕ್ಟಾಗಿ ಬಂದಿತ್ತು, ಕಟ್ಟಿಂಗ್ ಕರೆಕ್ಟಾಗಿ ಮಾಡಿದ್ರಿ ಅಂತ ಅಂದರೆ ಸ್ಲೀವು ವೇರಿಯೇಷನ್ ಬರೋದಿಲ್ಲ. ನೀಟಾಗಿ ಅದು ಎಷ್ಟಕ್ಕೆ ಇತ್ತು ಅಷ್ಟಕ್ಕೆ ಬರುತ್ತೆ. ಆಮೇಲೆ ಚೆಸ್ಟ್ ರೌಂಡ್ ಹತ್ರ, ಆರ್ಮೋಲ್ ರೌಂಡ್ ಹತ್ರ ನೀವು ನಾಚು ಹಾಕಿರ್ತೀರಲ್ಲ, ನಾಚು ಅಷ್ಟೇ ಎರಡು ಒಂದೇ ಕಡೆ ಇರೋ ಥರ, ಚೆಸ್ಟ್ ರೌಂಡ್ ನಾಚು ಮತ್ತು ಸ್ಲೀವ್ದು ಆರ್ಮೋಲ್ ರೌಂಡ್ ನಾಚು ಒಂದೇ ಕಡೆ ಬರೋ ಥರ ನೀವು ನೋಡಿಕೊಂಡು ಕರೆಕ್ಟಾಗಿ ಅಲ್ಲೇ ಬರೋ ಥರ ನೋಡ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಆಮೇಲೆ ಮತ್ತೆ ರಿಟರ್ನ್ ಈ ಸೈಡು ಮತ್ತೆ ಆ ಕಡೆಯಿಂದ ಸ್ಟಿಚ್ ಮಾಡಿದ್ರಲ್ಲಿ ಮತ್ತೆ ಈ ಕಡೆಯಿಂದ ಮಾಡ್ಕೊಂಬರ್ಬೇಕು. ಫೇಸಿಂಗಲ್ಲಿ ಇಟ್ಕೊಂಡು ನೋಡಿಕೊಂಡು ಸ್ಟಿಚ್ ಮಾಡ್ಕೊತಾ ಬರಬೇಕು. ಒಂದೊಂದು ಸಲ ಬಟ್ಟೆ ಎಳ್ಕೊತಾ ಇರುತ್ತೆ, ಆ ಕಡೆ ಎಳ್ಕೊಂಡಂಗೆ ಆಗ್ತಾ ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ಸಿಗಾಕೊಂಡಂಗೆ ಥರ ಎಲ್ಲ ಇರುತ್ತೆ. ಅದಕ್ಕೆ ನೋಡ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೊತ ಬರಬೇಕು. ನಿಧಾನಕ್ಕೆ ಮಾಡ್ಕೊಳ್ಳಿ, ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ಬ್ಲೌಸ್ನ ಸ್ಲೀವ್ನ ಬ್ಲೌಸ್ ಬ್ಯಾಕ್ ಸೈಡ್ನಾಗಲಿ ಎಳೆಯೋಕ್ಕೆ ಹೋಗಬೇಡಿ, ಸ್ಲೀವನ್ನು ಎಳೆಯೋಕ್ಕೆ ಹೋಗಬೇಡಿ. ನೀಟಾಗಿ ಅದೆಷ್ಟಿರುತ್ತೆ ಅಷ್ಟನ್ನೇ ಸ್ವಲ್ಪನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬಂದು ಕರೆಕ್ಟಾಗಿ ಬರುತ್ತೆ. ನೀವು ಎಳೆದ್ರೆ ಏನಾಗುತ್ತೆ ಅಂತಂದರೆ ಅದು ಸ್ಲೀವ್ ಹತ್ರ ಹಾಕ್ಕೊಂಡಾಗ ರಿಂಕಲ್ಸ್ ಬರೋದು, ಪ್ರಾಬ್ಲಮ್ ಬರೋದು ಎಲ್ಲ ಆಗುತ್ತೆ. ನೋಡಿ, ಕಟ್ಟಿಂಗ್ ಕರೆಕ್ಟಾಗಿರೋದ್ರಿಂದ ಎಲ್ಲೂ ವೇರಿಯೇಷನ್ ಬರ್ತಾ ಇಲ್ಲ. ಕರೆಕ್ಟಾಗಿ ಸ್ಲೀವು ಆರ್ಮೋಲ್ಗೆ ಕರೆಕ್ಟಾಗಿ ಜಾಯ್ನ್ ಆಗ್ತಾ ಇದೆ, ಎಲ್ಲೂ ವೇರಿಯೇಷನ್ ಬರ್ತಿಲ್ಲ. ಈ ಥರ ನೀವು ನೋಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾವು ಡಬಲ್ ಸ್ಟಿಚ್ ಹಾಕಬೇಕಾಗುತ್ತೆ ಸ್ಲೀವ್ಗೆ. ಯಾಕಂತಂದರೆ ಸ್ಲೀವ್ ಹತ್ರ ಹೊಲಿಗೆಗಳು ಬಿಚ್ಕೊಳೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಶೋಲ್ಡರ್ ಹತ್ರ ಮತ್ತು ಸ್ಲೀವ್ ಹತ್ರ ನಾವು ಯಾವಾಗಲೂ ಡಬಲ್ ಸ್ಟಿಚ್ ಹಾಕ್ಕೊಡ್ಬೇಕು. ಡಬಲ್ ಸ್ಟಿಚ್ ಹಾಕಿದ್ರೆ ಅದು ಬೇಗ ಕಿತ್ತೋಗಲ್ಲ. ನಾವು ಸ್ಲೀವ್ ಹತ್ರ ಎಲ್ಲ ಜಾಸ್ತಿ ಹೊಲಿಗೆ ಬಿಟ್ಕೊಳೋದು ಜಾಸ್ತಿ ಎಲ್ಲಿ ಅಂತಂದರೆ ಅದು ಸ್ಲೀವ್ ಹತ್ರನೇ, ಕಂಕ್ಳ ಹತ್ರನೇ ಹೊಲಿಗೆ ಬಿಚ್ಕೊಳೋದು. ಅದಕ್ಕೋಸ್ಕರ ನಾವು ಇಲ್ಲಿ ಡಬಲ್ ಸ್ಟಿಚ್ ಹಾಕಿದ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ, ನೀಟಾಗಿರುತ್ತೆ. ಆಮೇಲೆ ಡಬಲ್ ಸ್ಟಿಚ್ ಹಾಕ್ಬೇಕಾದ್ರೆ ನೋಡ್ಕೊಳ್ಳಿ, ಅಲ್ಲಿ ಒಂದು ಸ್ವಲ್ಪ ಸುಕ್ಕಾಗೋ ಥರ ಇರುತ್ತೆ. ಆಮೇಲೆ ಕೆಳಗಡೆ ಬಟ್ಟೆ ಸಿಗಾಕೊಂಡು ಮತ್ತೆ ಅದ್ರ ಮೇಲೆ ಸ್ಟಿಚ್ ಮಾಡೋ ಥರ ಇರುತ್ತೆ. ಅದಕ್ಕೆ ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ, ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಈ ಥರ ಸ್ಟಿಚ್ ಮಾಡ್ಕೊಂಡೆ ನಿಮಗೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ಫ್ರಂಟಲ್ಲೇ ಇರುತ್ತೆ. ಆಮೇಲೆ ಆರ್ಮೋಲ್ ಹತ್ರ ಆರ್ಮೋಲ್ ನೀಟಾಗಿ ಕೂತ್ಕೊಳ್ಳುತ್ತೆ. ನೀಟಾಗೆಲ್ಲ ಸರಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದ್ರದ್ದು ಫುಲ್ ವಿಡಿಯೋ ಬೇಕಂತಂದರೆ ನಾನು ಯೂಟ್ಯೂಬಲ್ಲಿದೆ, ನಾವು ಹೋಗಿ ವಾಚ್ ಮಾಡಿ. ತುಂಬ ಯೂಸ್ಫುಲ್ ಇದೆ. ಕಟ್ಟಿಂಗು, ಸ್ಲೀವ್ ಕಟ್ಟಿಂಗು ಎಲ್ಲ ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ.